ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಾರಿ ಶರತ್, ಫೋನ್ ಯೂಸ್ ಮಾಡಿ ತುಂಬ ದಿನ ಆಗಿದೆ. ಅದು ಬೇರೆ ಡ್ಯಾಮೇಜ್ ಆಗಿರೋದ್ರಿಂದ ರಿಪೇರಿ ಮಾಡೋಕ್ಕೂ ಆಗ್ತಾ ಇಲ್ಲ. ನಮ್ಗಿದ್ದಿದ್ದೊಂದು ಭರವಸೆ ಅಂತಂದರೆ ಆ ಫೋನ್ ಒಂದೇ. ಈಗ ಆ ಫೋನ್ನ ರಿಪೇರಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಆ ಫೋನ್ ನೋಡಿದ್ರೆ ಒಡೆದೋಗ್ಬಿಟ್ಟಿದೆ. ಮುಂದೇನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಮಣಿ. ಫೋನ್ ಬ್ರೇಕ್ ಆದ್ರೇನಂತೆ, ಅದ್ರೊಳಗೆ ಒಂದು ಕಾರ್ಡ್ ಇರುತ್ತಲ್ಲ, ಮೆಮೊರಿ ಕಾರ್ಡು. ಏನ್ ಹೇಳ್ತಾ ಇದೀಯಾ? ಅಮ್ಮನ ಫೋನಲ್ಲಿ ಮೆಮೊರಿ ಕಾರ್ಡ್ ಇತ್ತಾ? ನಂಗೆ ಗೊತ್ತು, ಅಮ್ಮನ ಫೋನಲ್ಲಿ ಮೆಮೊರಿ ಕಾರ್ಡ್ ಇತ್ತು. ನಾನು ಅಮ್ಮಂಗೆ ಇದೇನು ಅಂತ ಕೇಳಿದಾಗ ಇದನ್ನ ಮೆಮೊರಿ ಕಾರ್ಡ್ ಅಂತ ಕರೀತಾರೆ ಅಂತ. ನೀನೆಲ್ಲ ಫೋಟೋ ತಕ್ಕೋತಿಯಲ್ಲ, ಅದೆಲ್ಲ ಇದ್ರೊಳಗೆ ಸೇವ್ ಆಗುತ್ತೆ ಅಂತ ಅಂದಿದ್ರು. ಕಂದ, ನಿಜವಾಗ್ಲೂ ಆರ್ ಯು ಶ್ಯೂರ್? ನಾನು ಯಾಕೆ ಸುಳ್ಳು ಹೇಳಿ? ಅಮ್ಮನ ಫೋನಲ್ಲಿ ಮೆಮೊರಿ ಕಾರ್ಡ್ ಇತ್ತು. ನನ್ನ ಮಗಳು ಎಷ್ಟು ಸ್ಮಾರ್ಟ್. ಸೇಮ್ ಆರಾಮ ತರಾನೆ. ಮಾಳವಿಕ, ಏನಾಯ್ತು? ನಮ್ ಶರತ್ತು ದಾಕ್ಷಾಯಿಣಿ ರೂಮ್ಗೆ ಹೋಗಿದ್ದ. ದಾಕ್ಷಾಯಿಣಿ? ಅಯ್ಯೋ ಅಮ್ಮ, ತಲೆ ಸಿಡಿತಾ ಇದೆ. ಮಾಳವಿಕಾ, ಶರತ್ ಹೇಳು ಡಾಕ್ಟ್ರಿಗೆ ಫೋನ್ ಮಾಡೋದಕ್ಕೆ. ಅಯ್ಯೋ ಅಯ್ಯೋ, ದಾಕ್ಷಾಯಿಣಿ ಅತ್ತೆ ಹೆಸರು ಕೇಳ್ತಿದ್ದ ಹಾಗೆ ಮಾವಂಗೆ ಏನಾಯ್ತು? ವಿಚಿತ್ರವಾಗಿ ಆಡ್ತಿದಾರಲ್ಲ. ಮಾವ ಶರತ್ನ ಕರಿಯಕ್ ಹೇಳಿದ್ರು, ಅತ್ತೆ ಏನು ಮಾಡ್ಲಿಲ್ಲ. ಮಾವ ಇದ್ದಕ್ಕಿದ್ದಂಗೆ ಸುಮ್ನಾಗ್ಬಿಟ್ರಲ್ಲ, ಏನಾಯ್ತು? ಏನಾಗ್ತಿದೆ ನಿಮ್ಗೆ? ಬನ್ನಿ ಕೂತ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ, ಸ್ವಲ್ಪ ಸುಧಾರಿಸ್ಕೊಳ್ಳಿ, ಕೂತ್ಕೊಳ್ಳಿ. ಮತ್ತೇನಾಯ್ತು ಮಾವಂಗೆ? ಅತ್ತೆನ ಏನು ಪ್ರಶ್ನೆನೇ ಮಾಡ್ಲಿಲ್ವಲ್ಲ. ಇದ್ದಕ್ಕಿದ್ದ ಹಾಗೆ ಯಾಕೆ ಸೈಲೆಂಟ್ ಆಗೋದ್ರು? ಸುಮ್ಮನೆ ಕೂತ್ಬಿಟ್ರಲ್ಲ. ಒಂದ್ ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳಿ. ನೀರ್ ತಂದ್ಕೊಡ್ಲಾ? ಈ ಅಂಬಿಕಾ ಯಾಕೆ ಎಲ್ಲದಕ್ಕೂ ಇಂಟರ್ಫಿಯರ್ ಆಗ್ತಿದ್ದಾಳೆ? ಯಾಕೆ ನಾನು ಹಿಂದೆ ಬಿದ್ದಿದ್ದಾಳೆ? ಅಂಬಿಕಾ, ದುರ್ಗಾ, ಅಂಬಿಕಾ ಫೋನಲ್ಲಿ ಇದ್ದಿದ್ದ ಮೆಮೊರಿ ಕಾರ್ಡ್ ಬಗ್ಗೆ ನನ್ನ ಫ್ರೆಂಡಿಗೆ ಹೇಳಿದ್ದೆ. ಅವನು ಅದನ್ನು ಇವತ್ತು ಮನೆಗೆ ತಲುಪಿಸ್ತೀನಿ ಅಂತ ಹೇಳಿದ್ದಾನೆ. ಮೋಸ್ಟ್ಲಿ ತಂದು ಕೊಡ್ಬೋದು. ಅದನ್ನು ಸೇಫ್ ಆಗೈತೆ ಇಟ್ಕೋ, ಓಕೆನಾ? ಆಯ್ತು ಬಾಸ್. ಇವತ್ತು ಆಫೀಸಲ್ಲಿ ತುಂಬ ಕೆಲಸ ಇದೆ. ಮೋಸ್ಟ್ಲಿ ಬರೋದು ಲೇಟ್ ಆಗುತ್ತೆ. ಇವಾಗ ನಾನು ಶಾನ್ವಿನ ಕಾಲೇಜಿಗೆ ಬೇರೆ ಡ್ರಾಪ್ ಮಾಡಬೇಕು. ಸರಿನಾ? ನಾನು ಬರ್ತೀನಿ. ಬಾಸು, ಇದಕ್ಕೆ ತಾನೇ ನೀವು ನಿಂತಿದ್ದು? ಥ್ಯಾಂಕ್ಸ್. ಥ್ಯಾಂಕ್ಸ್ ಅಂಬಿಕಾ. ಐ ಆಮ್ ಸಾರಿ ದುರ್ಗಾ. ಪರವಾಗಿಲ್ಲ ಬಾಸ್. ಅಂಬಿಕಾ ಅವರು ನೀವು ತುಂಬಾ ವರ್ಷಗಳಿಂದನೇ ಜೊತೆಲಿದ್ರಿ. ಅದು ಅಲ್ಲದೆ ನೀವು ಮೊದಲು ಪ್ರೀತಿ ಮಾಡಿದ ಹುಡುಗಿ ಅಂಬಿಕಾ ಅವರು. ಅಂದಮೇಲೆ ಅವ್ರನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ನಂಗೆ ಅರ್ಥ ಆಗುತ್ತೆ ಬಾಸು, ನಾನೇನು ತಪ್ಪು ತಿಳ್ಕೊಳ್ಳಲ್ಲ. ಸದ್ಯ
ನಿಂಗೆ ಅರ್ಥ ಮಾಡ್ಕೊಂಡಿಯಲ್ಲ, ಅಂಬಿಕಾನ ಯಾವತ್ತೂ ನನಗೆ ಮರೆಯೋದಕ್ಕಾಗಲ್ಲ. ಶಿ ಈಸ್ ಮೈ ಫಸ್ಟ್ ಆ್ಯಂಡ್ ಫಾರ್ ಎವರ್ ಲವ್. ದುರ್ಗಾ, ಅಂಬಿಕಾ ಇಸ್ ಮೈ ಫಸ್ಟ್ ಲವ್. ಆದರೆ ಈ ಟಾಪಿಕ್ ಬಗ್ಗೆ ನಿನ್ನ ಹತ್ರ ನಾನು ಯಾವತ್ತೂ ಕೇಳೇ ಇಲ್ಲ. ಐಮ್ ಜಸ್ಟ್ ಕ್ಯೂರಿಯಸ್, ಹೂಸ್ ಯುವರ್ ಫಸ್ಟ್ ಲವ್? ಐ ಮೀನ್, ನೀನು ಪ್ರೀತಿ ಮಾಡಿದ್ದು ಮೊದಲನೇ ಹುಡುಗ ಯಾರು? ಹಲೋ, ನಿನ್ನೆ ಕೇಳ್ತಾ ಇರೋದು. ಅದು ಬಾಸು, ನಾನು ಯಾರನ್ನೂ ಇಷ್ಟಪಟ್ಟಿಲ್ಲ, ಇಷ್ಟಪಡೋದು ಇಲ್ಲ ಬಾಸ್. ದುರ್ಗಾ, ಇದೆಲ್ಲ ಬೇಡ ನೋಡು, ನಾನು ನಿನ್ನ ಫ್ರೆಂಡ್ ತಾನೆ, ಪರವಾಗಿಲ್ಲ, ಹೇಳ್ಕೊ. ಬಾಸು, ಈ ಪ್ರೀತಿ ಗೀತೆಗೆಲ್ಲ ನನಗೆ ಸಮಯ ಎಲ್ಲಿದೆ ಹೇಳಿ. ಸರಿ ದುರ್ಗಾ, ಬರ್ತೀನಿ. ನಾನೀಗ ಈ ಥರ ಆಡ್ತಿದ್ದೀನಿ ದುರ್ಗಾ. ಥ್ಯಾಂಕ್ ಯು. ತರುಣ್, ಕಾರ್ಡ್ ಬಂತಾ? ಇದೇನಂತ ಗೊತ್ತಿಲ್ಲ. ನೀವ್ಯಾಕೆ ಕಾರ್ಡ್ ಬಗ್ಗೆ ಮಾತಾಡ್ತಿದ್ದೀರಾ? ತರುಣ್, ನಾನು ಇದನ್ನೆಲ್ಲ ಆಮೇಲೆ ಹೇಳ್ತೀನಿ. ಈ ಕಾರ್ಡಿಂದ ಫೋಟೋಗಳನ್ನ ನೋಡೋದು ಹೇಗೆ ಅಂತ ಸ್ವಲ್ಪ ಹೇಳ್ತೀರಾ? ಅಷ್ಟೇ ಅಲ್ವಾ, ನನ್ನ ಲ್ಯಾಪ್ಟಾಪ್ ತೊಗೊಂಡ್ಬರ್ತಿದ್ದೇನೆ. ಅಂಬಿಕಾ ಅವ್ರಿಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಒಂದು ಸುಳಿವು ಈ ಕಾರ್ಡಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನನ್ನ ನಂಬಿಕೆ ಸುಳ್ಳಾಗದೆ ಇರಲಿ. ಇದರಲ್ಲಿ ಏನು ನೋಡ್ಬೇಕು ದುರ್ಗಾ? ತರುಣ್, ಈ ಓಲೆ ಯಾರ್ದು ಅಂತ ಪತ್ತೆ ಮಾಡಬೇಕು. ಅಂಬಿಕಾ ಅವ್ರ ಫೋಟೋದಲ್ಲಿ ಈ ಓಲೆ ಇದೆಯಾ ಅಂತ ನೋಡಬೇಕು. ನೋ ದುರ್ಗಾ, ನೀನು ತೋರಿಸಿರೋ ಹೀರೋಯಿನ್ ಯಾವ ಫೋಟೋಸಲ್ಲೂ ಇಲ್ಲ. ಎಲ್ಲ ಫೋಟೋ ಮುಗೀತಾ? ಇನ್ನೊಂದು ಲಾಸ್ಟ್ ಇದೆ ಅನ್ಕೊಂತೀನಿ. ಮಾಯಾ ಅಂದ್ರೆ ಅವತ್ತು ಕೊಲೆ ಮಾಡಿದ್ದು ಮಾಯಾ.